ಅವ್ವ ನಿಂತ ಓಸಿ ಮಾತಾಡಬೇಕಿತ್ತು. ನನ್ನ ಮುದ್ದು ಮಗಳು ಮನಸ್ಸು ಬಿಚ್ಚಿ ಮಾತಾಡೋದು ನಾನು ಒಬ್ಬಳ್ತಾವಲೆ, ಅದಕ್ಕೆ ಹಿಂಗೆ ಕೇಳಿ ಮಾತಾಡಬೇಕೇ? ಸಂಕೋಚ ಯಾಕವ? ಹೇಳು, ಅದೇನು ಹೇಳ್ಬೇಕು ಅಂತಿದ್ದೆ ಹೇಳು. ಸಾನಾ, ಯೋನವಿ ಯೋನ್ ಹೇಳ್ಬೇಕು ಅಂತಿದ್ಯಾ? ಏನಾರ ಹೊಸ ಸಿಹಿ ಸುದ್ದಿ? ನಾನು ದ್ಯಾವ್ರ ತಾವು ಕೇಳ್ಕೊಂಬಂದಿರೋದು ಅದೇಯ. ಆದಷ್ಟು ಬಿರ್ನೆ ಮನೆಗೊಂದು ಕೂಸ್ಕೊಡವ ತಾಯಿ ಅಂತ. ಅದಲ್ಲವಾ, ಮತ್ತಿನ್ನೇನು ನನ್ನ ತಾವು ಮಾತಾಡೋಕ್ಕೆ ಇಷ್ಟು ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕೆ? ಅದು ಅಪ್ಪಯ್ಯ ರಾಜ ಚಿಕ್ಕವನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಮ್ಯಾಕೆ ನೀನು ಹೆಂಗೆ ತಡ್ಕೊಂಡಿದ್ದೆ? ಈಗ ಯಾಕೆ ನಿನಗಿದೆಲ್ಲ ಜ್ಞಾಪಕ ಬಂತು ತಾಯಿ? ಆಗಿದೆಲ್ಲ ಮರ್ತು ಮುಂದಕ್ಕೆ ಹೋಗೋದಲ್ವೇ ಮನ್ಸಿನ ಲಕ್ಷಣ? ಇದನ್ನು ಕೇಳೋಕ್ಕೆ ಈಟೊಂದು ಯೋಚನೆನಾ? ಹೇಳವ, ನಿನಗೆ ಅಪ್ಪಯ್ಯನ ಮ್ಯಾಗ ಕೋಪ ಬಂತ ಅಥವಾ ರಾಜ ಚಿಕ್ಕವನ ಮ್ಯಾಗ ಕೋಪ ಬಂತ? ಇಬ್ಬರ ಮ್ಯಾಕು ಕೋಪ ಬರಲಿಲ್ಲ. ಕೆಲವರು ಹುಟ್ಟಿದ ಮ್ಯಾಕೆ ಹಣೆ ಬರೋಣ ಬದಲಾಯಿಸ್ಕೊಂತ, ಇನ್ನು ಕೆಲವರು ಅಳ್ಸೋಕ್ಕೆ ಆಗ್ಲಾರ್ದಂಗೆ ಬ್ರಹ್ಮನ ಹತ್ರ ಬರ್ಸ್ಕೆ ಬಂದಿರ್ತಾರೆ. ನನ್ನ ಮದುವೆ ಇಸಿದಾಗೆ 2ನೇದೇ ಆಗಿತ್ತು. ಅಳಿಸ್ಕೊಳಕ್ಕೆ ಆಗದೆ ಇರೋವಂಥ ಹಣೆ ಬರೋಣ ಆ ಬ್ರಹ್ಮ ಗೀಚ್ಬಿಟ್ಟಿದ್ದ. ನಾನು ನನ್ನ ಮಕ್ಕಳ ಮುದ್ದಾದ ಮಖ ನೋಡಿಕೊಂಡು ಹಂಗೆ ಇದ್ಬಿಟ್ಟೆ. ಸನಾ, ನಿಮ್ಮ ಮಕ್ಕಳ ಮೇಲೆ ಇದ್ದಿದ್ದ ನಗ, ಆ ನಗ ನೋಡ್ಕೊಂಡು ನನ್ನ ಜೀವನ ಇಲ್ಲಿವರೆಗೂ ಹಂಗೆ ಸಾಗಿ ಬಂದ್ಬಿಡ್ತು ಕಣವಿ. ಹೌದು, ಈ ಪ್ರಶ್ನೆನ ನೀನು ಈಗ ಯಾಕೆ ಕೇಳಬೇಕು ಅನ್ನಿಸ್ತು? ಅದು ಅವ್ವ, ಇಬ್ರು ಇಲ್ಲೇನು ಮಾಡ್ತಿದ್ದೀರಾ? ನಿಮ್ಮಿಬ್ರಿಗೂ ಹಸುವಾಗ್ತಿಲ್ವಾ? ಬನ್ನಿ ಊಟ ಮಾಡೋಣ. ಹೋಗಿ ನೀನು ಹಾಕೊಂಡು ತಿನ್ನು ಅಂತ ಹೇಳ್ನಿಲ್ವಾ? ಇಲ್ಲ ಅವ್ವ, ನಿನ್ನ ಕೈಯಾರೆ ಕೊಟ್ರೇನ ನಾನು ತಿನ್ನೋದು. ನೀನೇ ಬಾ. ಸರಿ ನಡಿ. ಸ್ನೇಹ ಫೋನ್ ಮಾಡಿಲ್ಲ? ಇಲ್ಲ, ನಾನೇ ಮಾಡ್ಲಾ? ಮಾಡು. ಅಲ್ಲಿ ಏನಾಗಾಯ್ತು ಅಂತ ಕೇಳುಮ. ಬರಬೇಡ ಅಂತ ಬೇರೆ ಹೋಗ್ಬಿಟ್ಲು. ಬೀಗರು ಆಸ್ಪತ್ರೆಗೆ ಇರುವಾಗ ನಾವು ಹೋಗಿ ನೋಡ್ಕೊಂಬರ್ನಿಲ್ಲ ಅಂದರೆ ತೆಪ್ಪಾಗಕ್ಕಿಲ್ವೇ? ಮಾಡು. ಡ್ಯಾಡಿ, ಏನ್ ಡ್ಯಾಡಿ ನಿನ್ ಕದರು? ಬಾ, ಮಮ್ಮಿ ಮೇಲೆ ಸೆಂಚುರಿನ ಬಾರಿಸ್ಬಿಡಲ್ಲ ಡ್ಯಾಡಿ. ಆ ಡೈಲಾಗ್ಸು ಏನ್ ಲುಕ್ಸು ಡ್ಯಾಡಿ, ಯಾವ ಮಾಸಿರೋಗೋ ಕಮ್ಮಿ ಇಲ್ಲ ನೀನು. ಯಪ್ಪ, ಆದ್ರೆ ಬಂದು ಮಿಸ್ ಮಾಡ್ಬಿಟ್ಟೆ ಡ್ಯಾಡಿ. ಏನಿಲ್ಲ, ನಿನ್ ನಗು ನಮ್ಮ ಸಚಿನ್ ತೆಂಡೂಲ್ಕರ್ ಹೊಡೆಯೋ ಹೊಡೆತಕ್ಕೆ ಮುರಳೀಧರನು ಶೇನ್ವಾರ್ನು ಇವರೆಲ್ಲ ಕನ್ಸಲು ಸಚಿನ್ ಅವ್ರ ಹೆಸರು ಕೇಳಿದ್ರೆ ಬೆಚ್ಚ ಬೀಳ್ತಿದ್ರಂತೆ. ಹಂಗೆ ಮಮ್ಮಿ ಕೂಡ ಕನ್ಸಲ್ ನೀನು ಕೂಗಿದ್ರು ಬೆಚ್ಚ ಬೀಳಕ್ ಮಾಡ್ಬಿಟ್ಟಲ್ಲ ಡ್ಯಾಡಿ. ನನ್ಗೀಗೆಲ್ಲ ಅರ್ಥ ಆಯ್ತೈತೆ ಕಲ. ಮನುಷ್ಯನ ಜೀವನ ಅನ್ನೋದು ಸಕ್ಕರೆ ಪಾಕ ಇದ್ದಂಗೆ. ನಾವು ನಡೆಸೋ ಬಾಳ್ವೆ ಹಚ್ಚಿದ್ದಂಗೆ. ಸಕ್ಕರೆ ಪಾಕನ ನಾವು ಯಾವ ಹಚ್ಚಿಗೆ ಹಾಕ್ತೀವಿ ಆ ರೂಪನೇ ಪಡ್ಕೋತೈತೆ ನಮ್ಮ ಬದುಕು. ಪುಟ್ಟಮ್ಮಿ ಮುಂದೆ ನಾನು ಗಂಡಸು ಅನ್ನೋ ದರ್ಪ ತೋರಿಸ್ತಾ ಇದ್ದ ನನ್ನನ್ನು ನಿಮ್ಮವ್ವ ಅವಳು ಹೇಳಿದ ಮಾತನ್ನು ಕೇಳೋ ನಾಯಿ ಬಾಲದ ಥರ ಮಾಡ್ಕೊಂಬಿಟ್ಲು. ನಿಮ್ಮವ್ವ ಮಾಡ್ತಾ ಇರೋದು ತೆಪ್ಪು ಅಂತ ಗೊತ್ತಿದ್ರು ಅದ್ರ ಬಗ್ಗೆ ಚಕಾರ ಆಯ್ತದೆ ಸುಮ್ಕಿದ್ಬಿಟ್ಟೆ. ಈಗ ಪುಟ್ಟವನ್ನ ನಿಂಗೆ ಕಣ್ ತರಿಸ್ದಾಗಾಯ್ತು ಡ್ಯಾಡಿ. ಅದಕ್ಕೆ ಹೇಳ್ತಿರೋದು ಇನ್ಮೇಲಾದ್ರೂ ಹವಾ ಮೇಂಟೈನ್ ಮಾಡು ಅಂತ. ನಾನು ಈಗಾಗಲೇ ಅದಕ್ಕೆಲ್ಲ ಉತ್ತರ ಕೊಟ್ಟಾಗೈತೆ ಕಲ. ಹಂಗೆ ಹವಾ ತೋರಿಸ್ಬೇಕು ಅಂತಾನೆ ಪುಟ್ಟಮ್ಮಿನ ಬಿಟ್ಟು ರಾಜಿನ ಮದುವೆ ಆದೆ.
ಮೀನಿಗೆ ಆಸೆ ಪಟ್ಟು ಬೆಚ್ಚಿಗಿರೋ ಗೂಡಿಂದ ಹರಿಯೋ ಹೊಳೆಗೆ ಬಿದ್ದ ಹಕ್ಕಿ ಮರ ಥರ ಆಗ್ಬಿಡ್ತು ನನ್ನ ಬದುಕು. ಇಲ್ಲಿ ಗಂಟ ಸುಮ್ಕಿದ್ದಕ್ಕಲ್ಲ, ಯಾವಾಗ ರಾಜಿ ಪುಟ್ಟಮ್ಮಿನ ಕೊಲೆ ಮಾಡಿಸ್ಬೇಕು ಅಂತ ಮನ್ಸು ಮಾಡಿದ್ಲೋ ಅವಾಗ ನನ್ನ ಮನ್ಸು ಮುರಿದೋಯ್ತು. ಅವಾಗಿವ ಎಲ್ಲ ಬಿಟ್ಟು ಒಳ್ಳೆ ಮನ್ಸಿನ ಥರ ಬದುಕಿದ್ರೆ ಸಾಕು ಅನ್ಸ್ಬಿಟ್ಟು. ಡ್ಯಾಡಿ, ಇದನ್ನೆಲ್ಲ ಹೋಗ್ಬಿಟ್ಟು ಮಮ್ಮಿ ತವ ಹೇಳ್ಕೊ, ಅವಳಿಗೂ ಬುದ್ಧಿ ಬಂದರೂ ಬರ್ಬೋದು. ನೀನು ಮಾಡಿರೋ ಅವಮಾನ ತಡಿನಾರ್ದೆ ಆಚೆನೆ ಕುಂತವಳೆ, ಹೋಗ್ಬಿಟ್ಟು ಒಳಗಡೆ ಕರಿ ಡ್ಯಾಡಿ. ನನಗೆ ಮಾತಾಡೋ ಮೂಡ್ನಾಗಿಲ್ಲ, ನಿನ್ನೆ ಕರಿ. ಹೋಗ್ಲಿ ಬಿಡು, ನನಗೂ ಅರ್ಥ ಆಯ್ತದೆ, ನಾನೇ ಹೋಗಿ ಕರ್ಕೊಬತ್ತೀನಿ. ಮಮ್ಮಿ ಬಾ ಒಳಿಕೆ. ಅದು ಬದುಕಿರೋದು ಈಗ ನೆನಪಾಯ್ತಾ ನಿನಗೆ? ಯಾಕೆ ಹಂಗೆಲ್ಲ ಮಾತಾಡ್ತೀಯ ಮಮ್ಮಿ? ನಡಿ ಒಳಿಕೆ. ಯಾಕೆ ಆ ವಯನ್ ಕರೆಯಕ್ಕೆ ಆಗಕ್ಕಿಲ್ವಂತ? ಗೊತ್ತಾಯ್ತು ಬಿಡು, ಈಟು ದಿನ ರಾಜಿ ರಾಜಿ ಅಂತ ಬೆನ್ನಿಗೆ ಅಂಟ್ಕೊಂಡೇ ಇರ್ತಿದ್ದ. ನೀವಿಬ್ರು ಮಾತಾಡ್ಕೊಂಡಿದ್ದು ನನ್ನ ಕಿವಿಗೆ ಬಿತ್ತು. ನನಗೂ ಆ ವಯನ್ಗೂ ಹೊಂದಾಣಿಕೆ ಇಲ್ಲ, ನಿನ್ಗೂ ಅವನಿಗೂ ಆಗ್ಬತ್ತಿರ್ತಾನೆ. ನೀವಿಬ್ರು ಜೊತೆಯಾಗಿರೋಗ್ರಿ, ನಾನು ಯಾಕಬೇಕು? ಹೋಗ್ರಿ. ಮಮ್ಮಿ ಮಮ್ಮಿ ಅನ್ಬೇಡ ನಿನ್ನ. ನಿಮ್ ಡ್ಯಾಡಿ ನಾನು ಹೊಡಿತಿದ್ರೆ ನಿಂಗೆ ಖುಷಿ ಆಯ್ತಿತ್ತಲ್ವಾ? ಹೋಗು, ಅಪ್ಪ ಮಗ ಇಬ್ರು ನೆಮ್ಮದಿಯಾಗಿ ಇರೋಗ್ರಿ. ನಾನೆಲ್ಲ ಹಾಳಾಗಿ ಹೋಯ್ತೀನಿ, ಹೋಗಿ. ಮಮ್ಮಿ ಸಾರಿ ಮಮ್ಮಿ. ಮಮ್ಮಿ ನಿಂತ್ಕೊ ಮಮ್ಮಿ. ಮಮ್ಮಿ ಡ್ಯಾಡಿ, ಮಮ್ಮಿ ಎಲ್ಗೋ ಹೋಯ್ತೈತೆ, ಬಿರ್ನೆ ಬಾ ಡ್ಯಾಡಿ. ಎಲ್ಲಾದರೂ ಹೋಗ್ಲಿ ಬಿಡ, ವಾಪಸ್ ಬರ್ತಾಳೆ. ಅಯ್ಯೋ ಡ್ಯಾಡಿ, ನಿಜವಾಗ್ಲೂ ಹೋಯ್ತೈತೆ, ಬಿರ್ನೆ ಬಾ ಡ್ಯಾಡಿ. ಹಲೋ ಸುಮಾ. ಹಲೋ ಅಕ್ಕ, ಅವ್ವ ನಿನ್ನ ಹತ್ರ ಮಾತಾಡ್ಬೇಕಂತೆ. ಕೊಡು. ಅಲ್ಲೆಲ್ಲ ಓಕೆನಾ? ಹ್ಞೂ. ಸರಿ, ಕೊಟ್ಟೆ ಇರು. ಅಲ್ಲೋ ಸ್ನೇಹ, ಹೇಳವ್ವ. ನಿಮ್ಮ ಮಾವರು ಹೆಂಗವ್ರವ? ನಾನು ಬರ್ದೆ ಅಲ್ಲಿಗೆ. ಏನು ಬೇಡವ್ವ, ಅವ್ರು ಹುಷಾರಾಗ್ತಾರೆ, ಏನೂ ತೊಂದರೆ ಇಲ್ಲ. ಹಾಂ, ಬಂಗಾರಮ್ಮ ಅವರು ಎಲ್ಲವ್ರಿ? ಇಲ್ಲೇ ಇದ್ದಾರೆ. ಇದ್ದಕ್ಕಿದ್ದಂಗೆ ಆಸ್ಪತ್ರೆ ಸೇರುವಂಥದ್ದು ಏನಾಯ್ತವಿ? ಡಾಕ್ಟ್ರು ಏನಂದ್ರು? ವೀಲ್ ಚೇರಿಂದ ಬಿದ್ಬಿಟ್ರು ಅಂತ ಹೇಳ್ದೆ ಅಲ್ವಾ ಅವ್ವ. ನೀನೇನು ತಲೆ ಕೆಡ್ಸ್ಕೋಬೇಡ, ಇಲ್ಲೇನೂ ತೊಂದರೆ ಇಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪುಟ್ಟಕ್ಕ, ಅಮರೇ, ನಿನ್ನ ಮಗಳಿಂದಲ ಈಟಲ್ಲ. ನಿನ್ನ ಮಗಳಿಗೆ ತಾನು ಹೇಳಿದ್ದೆ ಸರಿ ಅಂತ ಸಾಧಿಸೋ ಹುಚ್ಚು ಆಟ. ಅದರಿಂದಲಯ್ಯ ಇವತ್ತು ನಮ್ಮ ಯಜಮಾನ್ರು ಆಸ್ಪತ್ರೆ ಸೇರಂಗಾಗಿದ್ದು. ನೋಡು ಪುಟ್ಟಕ್ಕ, ನನಗೂ ಪದೇ ಪದೇ ಈಸಿಯನ್ನ ನಿಂತವ ಏಳಕ್ಕೆ ಬೇಜಾರಾಗ್ತೈತೆ. ಆದರೂ ಹೇಳ್ತೀವ್ನಿ, ಇವಳು ನಮ್ಮ ಮನೆನಾಗ ಅವಳೇನೋ ಒಂದೇ ಕಾರಣಕ್ಕೆ ಇವಳು ನಮ್ಮ ಮನೆ ಎಲ್ಲ ಈಸಿದಾಗೂ ಮೂಗು ತೂರಿಸೋ ಅವಶ್ಯಕತೆ ಇಲ್ಲ. ಅಹಂಕಾರ ಅನ್ನೋದು ಹುಡುಗಿರ್ಗೆ ಬೂಸ್ನೇ, ಅದೇನೋ ಸರಿನೇಯ. ಆದರೆ ಅದನ್ನೇ ತಲೆ ಮ್ಯಾಗ ಹತ್ತಿಸ್ಕೊಂಬಿಟ್ರೆ ಮುಂದೆ ಬದುಕಕ್ಕೆ ಸ್ಯಾನೆ ಪೇಚಾಡ್ಬೇಕಾಯ್ತದೆ. ಅದನ್ನ ಇವಳಿಗೆ ಹೇಳ್ಬಿಡು. ನನ್ನಿಂದ ಈ ಮಾತನ್ನ ಹೇಳೋಕೆ ಕಷ್ಟ ಅಂತ ನಾನು ಹೇಳ್ತಿಲ್ಲ, ನೀನು ಮುಂದೆ ನೊಂದ್ಕೋಬಾರ್ದು ಅಂತ ಹೇಳ್ತೀವಿ. ಇದನ್ನ ನಿನ್ನ ಮಗಳಿಗೆ ನನ್ನ ಕಡೆಯಿಂದ ಎಚ್ಚರಿಕೆ ಅಂತಾನು ಹೇಳ್ಬಿಡು. ಕಂಟಿ. ಹಲೋ ಅವ್ವ. ಏನು ಮಾಡಿದೆ ಸ್ನೇಹ? ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವ್ವ, ಇಲ್ಲೇನು ನಡೀತು ಅನ್ನೋದನ್ನ ನಾನು ಹಿಂಗೆ ಆಮೇಲೆ ಹೇಳ್ತೀನಿ. ಎಲ್ಲೋದ್ರು ಬಾಯಿ ಯಾಕವ ಜೋರು ಮಾಡ್ತೀಯ? ಅವ್ರು ಬೇಡ ಅಂದದನ್ನ ಯಾಕೆ ಮಾಡಕ್ಕೆ ಹೋಯ್ತೀಯ? ನೋಡು, ನೀನು ಮಾಡೋದು ಒಳ್ಳೇದೇ ಇರ್ಬೋದು, ಆದರೆ ಅವ್ರ ಮಾತು ಕೇಳದೆ ಇದ್ದಾಗ ಹಿಂಗೆ ಅನಿಸೋದು. ಅವ್ವ, ನಿಂಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನಾನೇ ಹೇಳೋವರೆಗೂ ನೀನು ನನ್ನ ಹತ್ರ ಕಾರಣ ಕೇಳಬೇಡ. ನಾನು ಮಾಡಿದ್ದು ಸರಿ ಅನ್ನೋದು ಅವ್ರಿಗೂ ಅರ್ಥ ಆಗತ್ತೆ.
ಅವ್ವ ಸುಮಂಗ್ ಫೋನ್ ಕೊಡು. ಅಕ್ಕ ಸುಮಾ, ನೀನು ಅವ್ವನ್ನ ನೋಡ್ಕೊ. ಇಲ್ಲಿ ನಡೀತಿರೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರು, ಹುಷಾರು. ಅಯ್ಯ, ಇದೇನಪ್ಪ, ಯಾರು ಇಲ್ದೇ ಇರೋ ಸಮಯಕ್ಕೆ ಇವ್ರು ಹಿಂಗೆ ಸರ್ಸ ಆಡ್ತಾವ್ರೆ. ಪ್ಲೀಸ್ ಹೊಸು, ನೋಡು, ನೀನು ಹೇಳೋದು ನೋಡ್ತಿದ್ರೆ ನನಗೆ ಆ ದಿನನೇ ನೆನಪಾಗುತ್ತೆ. ನಾನು ಇನ್ಮೇಲೆ ಕೈ ಮಾಡಿದ್ದು ನಾವು ನಮ್ಮ ಮಗನ ಕಳ್ಕೊಂಡಿದ್ದು. ಸಾರಿ ಚಂದ್ರು. ಇಲ್ಲ ಹೊಸ, ಸಾರಿ ನಾನು ಕೇಳಬೇಕು. ಅವತ್ತು ನಾನು ನಡ್ಕೊಂಡ ರೀತಿಗೆ ಸದ್ಯಕ್ಕೆ ನಾನು ನಿನ್ನ ಜೊತೆ ಇಲ್ಲದೆ ಇರಬಹುದು ಹೊಸು, ಆದರೆ ನೀನು ಯಾವತ್ತೂ ಅಳಬಾರದು, ಯಾವಾಗಲೂ ಖುಷಿಯಾಗಿರಬೇಕು. ಹೀಗಲ್ಲ ಮತ್ತೆ ಅದೇ ಅವತ್ತು ನನ್ನ ಜೊತೆ ನಮ್ಮ ಮನೇಲಿದ್ದಾಗ ಎಸ್ ಹೀಗೆ ಹೊಸು, ಈ ನಾಚಿಕೆ ಜೊತೆ ಈ ನಗು ಇದೆಯಲ್ಲ, ಇದು ನಂಗೆ ತುಂಬ ಇಷ್ಟ. ಹೋಗಿ ಚಂದ್ರ. ಇಂಥ ಟೈಮಲ್ಲಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಹೊಸು. ಇನ್ನು ನಗಿಸೋದಷ್ಟೇ ನನ್ನ ಉದ್ದೇಶ. ಏಟ್ ಕೋಪಿದ್ರೆ ನನ್ನ ಮೇಲೆ ಕೈ ಮಾಡ್ತಾನೆ. ನನ್ನ ಮೇಲೆ ಏಟ್ ದ್ವೇಷ ಕಾಡ್ತಾವ್ ಇವನು. ಅಲ್ಲ ಇನ್ನ ನನ್ನ ಬುಟ್ಟಿಗೆ ಹಾಕೊಳ್ಳೋಕ್ಕೆ ಏಟ್ ವರ್ಷ ಕಷ್ಟಪಟ್ಟೆ, ಈಗ ಅದೆಲ್ಲ ಒಂದು ದಿವಸಕ್ಕೆ ನಾಶವಾಗೋಯ್ತಲ್ಲಪ್ಪ. ನನಗೆ ಉಲ್ಟಾ ಹೊಡಿತಾನೆ. ನನ್ನ ಹೊಟ್ಟೆನಲ್ಲಿ ಹುಟ್ಟಿದ ಮಗ ಸೌತೆ ಹೊಟ್ಟೆ ಹೊಡ್ದಂಗೆ ಆಡ್ತಾನೆ. ಏನೋ ಜವ ಎಲ್ಗೊಳ್ಟೆ? ಹಾ, ಸಾಯಕೊಂಡಿದ್ದೀನಿ. ಬತ್ತೀಯಾ? ಬಾ ಬಾರೆ ಬಾ. ದವ ಮಾಡ್ಕೊಂಡೈತೆ ಇವತ್ತೈತೆ ನನ್ನ ಸೌತಿಗೆ. ನನ್ನ ಮನೆನಾಗೆ ನನ್ನ ನೋಡಿ ಕರಿಯಕ್ಕೆ ಇನ್ನು ಮುಂದೆ ನೋಡ್ತಾರಾ? ನನ್ನ ಸಂಟೆಗೆ ಬಂದ್ರೆ ಏನಾಯ್ತದೆ ಅಂತ ಇವತ್ತು ತೋರಿಸ್ತೀನಿ. ಎಂಜಿಲ್ ತಟ್ಟೆ ತೊಳೆಯೊಳಗೆ ಈಟ್ಕೊಬ್ಬ. ಲೇ ಪುಟ್ಟಕ್ಕ, ಎಂತ ಜನ್ಮನೆ ನಿಂದು? ಜಿಗಣೆ ಜಾತಿ ಅವಳೆ. ನಿನ್ನಿಂದ ನನ್ನ ಬಾಳೆ ಸರ್ವನಾಶ ಆಗೋಯ್ತಲೆ. 3 ಮಕ್ಕಳು ಮುಂದೂರು ದಾರಿ ಹಿಡಿದ್ರು, ನಿನಗೆ ಬುದ್ಧಿ ಬರ್ಲಿಲ್ವಲ್ಲೇ? ಅವ್ವ, ಬಂಗಾರತ್ತೆಗೆ ಸ್ವಲ್ಪ ಕೋಪ ಅಷ್ಟೇ. ಅದರಲ್ಲೂ ಮಾವ ಬೇರೆ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರಲ್ಲ, ಅದೇ ಟೆನ್ಷನಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಿದ್ದಾರೆ ಅಷ್ಟೇ. ಹೌದು ಕಣವ, ನಮ್ಮ ಸ್ನೇಹನ ಕಡೆಯಿಂದ ಇವನು ತೆಪ್ಪಾಗಿರೋಕ್ಕಿಲ್ಲ. ಬಂಗಾರಮ್ಮ ನೋಡ್ತವ ಇವಳೇ ಹೊಸಿ ಮಾತಾಡಿ ಸರಿ ಮಾಡಿಕೊಂಡು ಬಗೆಹರಿಸ್ಕೊಳಕ್ಕಾಗಕ್ಕಿಲ್ವೇ? ನಾನು ಅದನ್ನೇ ಹೇಳೋದು. ಅವ್ರು ಹೇಳೋದಕ್ಕೆಲ್ಲ ಇವಳು ಆಟಪೋಟಿ ಮಾಡ್ಕೊಂಡು ಹೊಂಟವಳೆ. ಹೋಗಿದ್ ಮನೆಗೆ ಹೊಸಿ ಹೊಂದ್ಕೊಂಡು ಹೋಗ್ಬೇಕು. ಏಟಂತ ಹೊಂದ್ಕೊಂಡಿರೋಕ್ಕಾಯ್ತದೆ? ಸ್ನೇಹ ಮಾಡ್ತಿರೋದು ಸರಿನೇ. ನೀನೇನೆ ತಾಯಿ ಹಿಂಗೆ ಮಾತಾಡ್ತಿದೀಯೇ? ಹೌದು, ಮತ್ತೆ ಅಕ್ಕ ಹೇಳ್ತಿರೋದು ಸರಿನೇ. ವಾ, ಸರಿಯಾಗಿದ್ದೀರ ಕಣ್ರವ. ನಿಮ್ಮಯ್ಯಾಗೆ ನನ್ನ ರಕ್ತನೇ ಓಡ್ತಿದ್ರು, 3 ಯುದ್ಧಕ್ಕೆ ನಿಂತಿದ್ರಲ್ಲ. ನಿನ್ನ ರಕ್ತದಾಗ ಕಾವಾಯ್ತವ, ಅದೇ ನಮಗೂ ಬಂದಿರೋದು. ವಾವಕ್ಕ, ನೀನು ಈ ಥರ ಮಾತಾಡ್ತಿರೋದು ಕೇಳಿ ತುಂಬ ಖುಷಿ ಆಗ್ತಿದೆ. ಏಯ್, ನೀನು ಯಾವಾಗ ಬತ್ತಿ ಇಕ್ತಾ ಇರು. ಅಂದರೆ ನಾನು ಫಿಟ್ಟಿಂಗ್ ಮಾಸ್ಟ್ರಾ? ಪುಟ್ಟಕ್ಕ ಪುಟ್ಟಕ್ಕ ಬಂದ್ಲು ನೋಡು ಫಿಟ್ಟಿಂಗ್ ಮಾಸ್ಟರ್. ಏಯ್, ಯಾರಿಗೆ ಹೇಳ್ತಾ ಇದೀಯಾ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡೋ. ನಾನು ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ, ನೀನೇ ಹುಚ್ಚಿ ಥರ ಕೂಗಾಡ್ತಿರೋದು. ಹೌದು, ಇಷ್ಟೊತ್ತಿನಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದೆ? ಸುಮಾ,
ಹಾ ಎಂತ ಬುದ್ಧಿ ಕಣೆ ನಿಂದು. ಈ ಪಿಳ್ಳೆಗಳೆಲ್ಲ ಮಾತಾಡುವಾಗ ಸುಮ್ಕಿರೋದು, ಆಮೇಲೆ ಸಹನಾ ಸುಮಾ ಅಂತ ಡ್ರಾಮಾ ಮಾಡೋದು. ಥೂ ನಿನ್ ಜನ್ಮಕ್ಕೆ. ಏಯ್ ಮರ್ವಾದೆ ಕೊಟ್ಟು ಮಾತಾಡು, ಇಲ್ಲಾಂದ್ರೆ ಏನೇ ಮಾಡ್ತೀಯಾ? ಜುಟ್ಟಿ ಹಿಡ್ದು ಎಳ್ಕೊಂಡೋಗಿ ನಿಮ್ಮ ಮನೆ ತವ ಬಿಟ್ಟು ಬರ್ತೀನಿ. ಮುಚ್ಚೆ ಬಾಯಿ. ನಾನು ನೋಡಿದ್ರೆ ಗೋಡೆ ಮ್ಯಾಕೆ ಹಲ್ಲಿ ಸೇರ್ಕೊಂಡಂಗೆ ಸೇರ್ಕೊಂತ ಇದ್ದೆ, ಇವತ್ತು ನನ್ ಜುಟ್ಟೆ ಹಿಡಿತ್ಯಾ? ಹಿಡಿಯ ನೋಡೋಣ. ಬಾರೆ ಏನು ಮಾಡ್ತೀಯಾ? ಸಹನಾ ಏನ್ ಮಾಡ್ತಿದ್ಯವಿ? ನೋಡ ಇವಳನ್ನ. ನಿಮ್ಮವ್ವ ನೋಡ್ತಾನೆ ಅವಳೆ. ಈ ಮನೆನಾಗೆ ಯಾರಿಗಾದ್ರೂ ಮಾನ ಮರ್ವಾದೆ ಐತಾ? ಥೂ. ರಾಜವ್ವ ಈಗ ಯಾಕೆ ಬಂದಿದ್ಯವ್ವ? ಜಗಳ ಕಾಯಕ್ಕಂತೂ ನನ್ನ ಕೈಯಾಗ ಆಗಕ್ಕಿಲ್ಲ. ನೀನು ಹೊಂಟೋಗವ್ವ. ಹೋಗೆ, ನಿನಗೆ ಜಗಳದ ಭಿಕ್ಷೆ ಕೊಡಲ್ಲ ಅಂತ ನಮ್ಮವ್ವ ಹೇಳಾಗಿದೆ. ನಡಿ. ನಿನ್ನ ಇಲ್ಲಿ ಗಂಟ ಚಿಕ್ಕವ ಅಂತ ಮರ್ವಾದೆ ಕೊಟ್ಟು ಕರ್ದೀವಿ, ಅದನ್ನ ಕೆಡ್ಸ್ಕೋಬೇಡ, ಸುಮ್ಮನೆ ಹೊಂಟೋಗು. ನೀನು ಅನ್ಕೊಂಡಿದ್ದಾಗ್ಲಿಲ್ಲ ಅಂತ ಇಲ್ಲಿ ಬಂದು ಕೂಗಾಡ್ತಿದ್ಯಾ? ನಿಮ್ಮನೆ ತ ಹೋಗಕ್ ಸಂಕಟ ಹೇಳ್ಕೊ, ಅಲ್ಲಿ ಯಾರಾದ್ರೂ ಕೇಳ್ತಾರೆ. ಸಹನಾ ಸುಮ್ಕಿರವಿ. ರಾಜವ್ವ ನೀನು ಏನು ಹೇಳಕ್ ಬಂದಿದ್ಯೋ ಅದನ್ನ ಹೇಳು. ಸುಮ್ಕೆ ಯಾಕೆ ಹಿಂಗೆ ಕೂಗಾಡ್ತೀಯೇ? ನಾನು ಕೂಗಾಡ್ತೀನಿ, ನಾನು ಮಾತಾಡದೆ ಹಿಂಗೆ. ನನ್ ಬಾಳ್ಳೆ ಸರ್ವನಾಶ ಮಾಡ್ಬಿಟ್ಟಲ್ಲೇ. ನೀನ್ ಗಂಡ್ಮಗ ಎತ್ಕಡ್ಲಿಲ್ಲ ಅಂತ ಅವಯ್ಯ ನನ್ನನ್ ಮದುವೆ ಮಾಡ್ಕೊಂಡು ಈಗ ನನ್ ಬೇಕೆ ದರ್ಪ ತೋರಿಸ್ತಾವನೆ. ತಿರ್ಕಿ ಸೋಕಿ ಇರ್ಬೇಕು ಅವನ್ಗೆ. ಅದನ್ನ ಅವನ ಹತ್ರನೇ ಕೇಳ್ಕೊ. ಅಷ್ಟಕ್ಕೂ ನಮಗೂ ಅವನಿಗೂ ಏನ್ ಸಂಬಂಧ ಇದೆ ಅಂತ ಇಲ್ಲಿ ಬಂದು ಮಾತಾಡ್ತಿದ್ಯಾ? ಏಯ್ ಸುಮ್ಕಿರೇ. ರಾಜವ್ವ ನಿನ್ನ ಕೋಪದಾಗ ಕೇಳೋ ಪ್ರಶ್ನೆಗಳಿಗೆಲ್ಲ ನನ್ನ ಉತ್ತರ ಇಲ್ಲ. ಈಗ ನಾನು ನಿನಗೆ ತಿರುಗಿಸ್ಕೊಂಡು ಕೇಳಿದ್ರೆ ನಿಂತವು ಉತ್ತರ ಇಲ್ಲ. ಸುಮ್ಕೆ ಹೋಗವ್ವ. ಎಲ್ಲಿಗೆ ಹೋಗ್ಲಿ? ಮನೆಗೆ ಸೇಸಕ್ಕಿಲ್ಲ ಅಂತವನೆ ನಿನ್ ಮಾಜಿ ಗಂಡ. ಉದ್ದಾರ ಆಯ್ತೀರಾ ನೀವು? ಉದ್ದಾರ ಆಯ್ತೀರಾ ನೀವು? ಹಾಳಾಗಿ ಹೋಯ್ತೀರಾ. ನನ್ ಗಂಡನ ಮಗನ ಕಿತ್ಕೊಂಡಂಗೆ ನಿನ್ ಮಕ್ಕಳು ನಿನ್ನನ್ನ ಬುಟ್ಟು ಹೊಂಡೋಯ್ತಾರೆ. ನೋಡ್ತಾ ಇರೋ ನಿನಗೆ ಒಳ್ಳೇದಾಗಕ್ಕಿಲ್ಲ. ಹೋಯ್ತೀನಿ, ಅದು ಮನೆಗೆ ಹೋಗಿಲ್ಲ. ಯಾವ್ದಾದ್ರು ಬಾವಿಗೆ ಹೋಗಿ ಬಿಟ್ಟು ಸಾಯ್ತೀನಿ. ಬಾವಿಲಿ ನೀರ್ ಬತ್ತೋಗಿದ್ಯಂತೆ, ಕೆರೆಗೆ ಹೋಗು, ಅಲ್ಲಿ ಹೊಸ ನೀರ್ ಬಂದಿದ್ಯಂತೆ, ನೀನ್ ಧಾರಾಳವಾಗಿ ಮುಳುಗ್ಬೋದು. ಸುಮಾ ನೀನ್ ರಾಜವ್ವ ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ನಾಳೆಗೆ ಮಾತಾಡೋಣ, ಈಗ ಹೋಗು. ಹೋಯ್ತೀನಿ. ನಿನ್ ಮಗಳು ಹೇಳ್ದಂಗೆ ಕೆರೆಗೆ ಬಿದ್ದು ಸಾಯ್ತೀನಿ. ನನ್ ಸಾವಿಗೆ ನೀನು ನಿನ್ ಮಗಳೇ ಕಾರಣ. ನನ್ ಬಾಳೆ ಹಾಳು ಮಾಡ್ಬಿಟ್ಟಲ್ಲೇ. ನಾನ್ ಸತ್ಮೇಕೆ ಪ್ರೇತ ಆಗಿ ಬಂದು ನಿನ್ನನ್ನು ನಿನ್ ಮಕ್ಕಳು ಕಾಡ್ದೆ ಬಿಡೋಕಿಲ್ಲ. ಯಾರು ಬಿಡೋಕಿಲ್ಲ. ನಾನು ನಿಮ್ಮನ್ ಯಾರು ನನ್ ಸುಮ್ಕೆ ಬಿಡೋಕಿಲ್ಲ. ಅಯ್ಯೋ ಅಯ್ಯೋ ದೇವ್ರೇ ದೇವ್ರೇ ದೇವ್ರೇ. ನೀನು ನಿನ್ ಮಕ್ಕಳು ಸಂದಾಗಿರಲ್ಲ ಕಡೆ. ನಾನು ಹೊಟ್ಟೆ ಉಡ್ಸಿದ್ದೀರಾ, ನೀವು ಸಂದಾಗಿರಲ್ಲ. ಹಾಳಾಗಿ ಹೋಯ್ತೀರಾ, ನಾಶ ಆಗೋಯ್ತೀರಾ. ನನ್ ಸಾಪ ನಿಮಗೆ ತಟ್ಟೆ ಇರಕ್ಕಿಲ್ಲ. ಹಾಳಾಗಿ ಹೋಗಿ. ಸತ್ತು ನಿಮ್ಗೆಲ್ಲ ಬುದ್ಧಿ ಕಳಿಸ್ತೀನಿ, ಸಾಯ್ತೀನಿ. ಸುಮಾ ಪುರ್ಸಿ ಫೋನ್ ಮಾಡು. ಫೋನ್ ಮಾಡೇ. ಫೋನ್ ಮಾಡು. ನಮಸ್ಕಾರ ಅಮ್ಮೋರೆ. ನನ್ನನ್ನು ಯಾಕೆ ಇಲ್ಲೂ ಕರ್ಕೊಂಡ್ ಬಂದಿದ್ದೀರಾ? ಅದನ್ನಾದ್ರೂ ಹೇಳಿ. ಅಣ್ಣ ಕರ್ಕೊಂಬರ ಕೇಳಿದ್ರು, ಕರ್ಕೊಂಡು ಬಂದಿದ್ದೀವಿ ಅಟಯ್ಯ. ಡಾಕ್ಟ್ರೆ, ನಿಮ್ಮ ಯಾಕೆ ಎಲ್ರು ಇಲ್ದೇ ಇರೋದನ್ನೆಲ್ಲ ಹೇಳಿ ಸ್ಯಾನೆ ಕತೆ ಕಟ್ತವ್ರೆ. ಆದ್ರೆ ನನಗೆ ನಿಮ್ಮ ಯಾಕೆ ಸ್ಯಾನೆ ಗೌರವ ಐತೆ. ನಿಮ್ಮ ಯಾಕೆ ಬಂದಿರೋ ಈ ಆರೋಪನ ಸುಳ್ಳು ಮಾಡೋದು ನಮ್ದೇ ಜವಾಬ್ದಾರಿ. ಅದಕ್ಕೆ ಕರೆಸ್ದೆ. ನನ್ನ ಮೇಲೆ ಏನು ಆರೋಪ? ಸುಳ್ಳು ಹೇಳೋರು ದಿಗ್ಲು ಪಟ್ಕೋಬೇಕು. ನೀವ್ಯಾಕೆ ಹಿಂಗೆ ಎದುರ್ಕತ್ತಾ ಇದ್ದೀರಾ ಡಾಕ್ಟ್ರೆ? ಅಮ್ಮವ್ರು ಕೇಳ್ತಿಲ್ವಾ? ಅದೇನಂತ ಬಾಯ್ ಬಿಡಿ ಡಾಕ್ಟ್ರೆ. ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಕೂಡಲೇ ನೀವು ಇಲ್ಲಿಂದ ಹೊರಡ್ಬೋದು. ಕ್ಷಮಿಸ್ಬಿಡಿ ಅಮ್ಮವ್ರೆ. ಭಯ ಪಟ್ಕೊಂಡು ಈ ಕೆಲಸ ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಡಾಕ್ಟ್ರೆ, ಆ ವೀರಭದ್ರನ್ ಕಡೆಯವ್ರು ಬಂದು ನನಗೆ ಹೀಗೆ ಮಾಡಕ್ಕೆ ಹೇಳಿದ್ರು. ದಯವಿಟ್ಟು ಕ್ಷಮಿಸ್ಬಿಡಿ.
ನನ್ನ ಫ್ಯಾಮಿಲಿನ ಲಾಕ್ ಮಾಡಿ ಆ ಬಂಗಾರಮ್ಮನ ಗಂಡ ವೀಲ್ ಚೇರ್ ಬಿಟ್ಟು ಹೇಳ್ಬಾರ್ದು, ಹಾಗೇನಾದರೂ ನೀನು ಮಾಡಬೇಕು ಅಂತ ಹೇಳಿ ಭಯ ಪಡಿಸಿದ್ರು. ಮೊದಲು ನಾನು ಇದಕ್ಕೆ ಒಪ್ಕೊಂಡಿರ್ಲಿಲ್ಲ, ಆದರೆ ನನ್ನ ಹೆಂಡತಿ ಮಕ್ಕಳನ್ನ ಕೊಂದು ಹಾಕಿಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಅದಕ್ಕೆ ಹೀಗೆ ಮಾಡಿದೆ. ದಯವಿಟ್ಟು ಕ್ಷಮಿಸ್ಬಿಡಿ. ಅಂದ್ರೆ ಈಟು ದಿನ ನಮ್ಮ ಮನೆಯವ್ರಿಗೆ ಯಪ್ಪ ಔಷಧಿ ಕೊಡ್ತಿದ್ರಿ ಅನ್ನೋದು ದಿಟ್ವೆಯಾ? ನಿಮ್ಮ ಗಂಡ ಸರಿ ಹೋಗದೆ ಇದ್ರೆ ನೀವು ಚುನಾವಣೆ ಕಡೆ ಗಮನ ಹರಿಸೋಕ್ಕಾಗಲ್ಲ, ಆಗ ನೀವು ಸೋಲ್ತೀರಾ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ದಾರೆ ಅಮ್ಮವ್ರೆ. ಇದನ್ನ ಮೊದಲೇ ಅತ್ತೆ ಹತ್ರ ಹೇಳಬೇಕಿತ್ತು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ಅದ್ಬಿಟ್ಟು ನೀವು ಹೀಗೆ ಮಾಡಿರೋದು ತಪ್ಪು. ನಿಮ್ಮಂತ ಒಬ್ರು ಡಾಕ್ಟರಿಂದ ಒಳ್ಳೆ ಡಾಕ್ಟರ್ಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ನನಗೆ ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ಕರ್ಕೊಂಡು ಹೋಗಲ್ಲ ಇವನ್ನ.